ಹಲೋ ಅಲ್ಲ ಆಯೋಜಕರು ಮೊದಲೇ ಹೇಳಿದ್ರು ಶಾರ್ಟ್ ಆಗಿ ಮಾತನಾಡಿ ಅಂತ. ಆದ್ರೆ ನನಗೆ ಗೊತ್ತಿಲ್ಲ, ನನಗೆ ಶಾರ್ಟ್ ಒಂದು 10 ನಿಮಿಷ ಕಾಲ್ ಗಂಟೆ ಮಾತಾಡಿದ್ರೆ ನನಗೆ ಶಾರ್ಟ್ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಮಾತನಾಡಿ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವೆಲ್ಲ ಸಂಘಟಿತರಾಗಿ ಈ ಒಂದು ಹುಡುಗರೇನಿದ್ದೀರಿ, ಯೂತ್ಸ್ ಏನಿದ್ದೀರಿ, ಈ ಯೂತ್ಸು ಬರೀ ಇದೊಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಆಚರಣೆ ಮಾಡೋದಕ್ಕೆ ಮಾತ್ರ ನೀವು ದಯಮಾಡಿ ಸೀಮಿತರಾಗಬೇಡಿ. ಮೈಸೂರು ಪ್ರಾಂತ್ಯ ತುಂಬ ದೊಡ್ಡದಿದೆ. ಇದೇ ಮಾತ್ರ ಅಲ್ಲ, ನೀವು ಮುಂದೆ ಬಂದಷ್ಟು ನಿಮಗೆ ಅವಕಾಶಗಳು ಸಿಗ್ತದೆ. ನೀವು ಇಷ್ಟಕ್ಕೆ ಸೀಮಿತರಾಗಿ ಅಂದರೆ ಇಷ್ಟೇ ಇರ್ತದೆ. ವರ್ಷಕ್ಕೊಂದ್ಸಲಿ ಕಾರ್ಯಕ್ರಮ ಮಾಡ್ತೀರಿ, ಜಯಂತಿ ಮಾಡ್ತೀರಿ, ಹಿಂಗೆ ಸೇರ್ಕೊತೀವಿ, ಹೋಗ್ತೀವಿ. ದಯಮಾಡಿ ನೀವು ಎಸ್ಟಾಬ್ಲಿಷ್ ಆಗಬೇಕು. ಬೇರೆ ಬೇರೆ ನಮ್ಮ ಸಂಘ ವಿಶ್ವಕರ್ಮ ಜನಾಂಗದ ಹಲವಾರು ಕಾರ್ಯಕ್ರಮಗಳು ನಡೀತಿದೆ ನೋಡಿ. ಈಗ ಉಪಾಧ್ಯಕ್ಷರಾಗಿ ನಮ್ಮ ಸವಿತಾ ಶಾಸ್ತ್ರಿ ಬಂದಿದ್ದಾರೆ, ಬೆಂಗಳೂರಿನ ವಿಶ್ವಕರ್ಮ ಮಹಾಸಭೆಗೆ ಅವರು ಆಯ್ಕೆಯಾಗಿ ಈಗ ಅವರು ಸಹ ಬಂದಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಮೊದಲ ನಾನು ಯಾಕೆಂದ್ರೆ ನಾವು ನಮ್ಮವರನ್ನ ಗುರುತಕ್ಕಂಥ ಕಾರ್ಯಕ್ರಮ ಮಾಡೋದು, ಸಂಘಟನೆಯಲ್ಲಿ ಇರಬೇಕು. ಈ ಕಾರ್ಯಕ್ರಮ ಮಾಡಿದ್ರು ನಾನು ಆಯೋಜಕರಿಗೆ ಹೇಳಿದೆ, ನೋಡ್ರಪ್ಪ ಮಾಡ್ತಾ ಇದ್ದೀರಿ, ಇಷ್ಟು ಜನ ಸೇರಿಸಿದ್ದೀರಿ, ಹಿರಿಯರಾದ ಒಂದು 5 ಜನ ಮುಂದೆ ಕೂರಿಸಿ, ಅವರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ ಯಾರು ಮುಂದೆ ಕೂರಿಸಿದ್ರೆ ಅವ್ರನ್ನ ಮಾತ್ರ ಮುಂದೆ ಕೂರಿಸಿದ್ರು, ನಾವು ಹಿಂದೆ ಇದೀವ ಅಂತಕ್ಕಂಥ ಈ ನಮ್ಮ ಕೀಳರಿಮೆ ಇದೆಯಲ್ಲ, ದಯಮಾಡಿ ನಾವು ವಿಶ್ವಕರ್ಮರು ಇದನ್ನು ಬಿಡಬೇಕು. ಸಭಾ ಒಂದು ಮರ್ಯಾದೆ ಏನಿದೆ, ಗೌರವ ಏನಿದೆ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಂದ್ರಪಟ್ಟಣದಿಂದ ನಮ್ಮ ಹಿರಿಯರಾದಂತಹ ಪೂಜ್ಯ ಮಲ್ಲಿಕಾರ್ಜುನಾಚಾರ್ಯ ನಮ್ಮ ಚಿಕ್ಕಪ್ಪ ಅವರು ಬಂದಿದ್ದಾರೆ. ಕಾರಣ ಅಲ್ಲಿಂದ ಯಾಕೆ ಬಂದಿದ್ದಾರೆ, ಮೈಸೂರಿನಲ್ಲಿ ಅದ್ದೂರಿಯಾಗಿ ವಿಶ್ವಕರ್ಮ ಜನಾಂಗದವರು ನಮ್ಮ ಕುಲಬಂಧುಗಳು ಹತ್ತಿರದವರೆಲ್ಲ ಸೇರಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ನಾನು ಅಲ್ಲಿಗೆ ಹೋಗಿ ಭಾಗವಹಿಸಬೇಕು ಅಂತಕ್ಕಂಥ ಅವರ ವಯಸ್ಸಿನ ಒಂದು ಇದನ್ನು ಬಿಟ್ಟು ಅವರ ಆರೋಗ್ಯದ ಸ್ಥಿತಿಯನ್ನು ಅವರು ಲೆಕ್ಕ ಹಿಡ್ತಾರೆ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ನಾವು ಅಂಥವ್ರನ್ನ ನಾವು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಾಗಾಗಿ ಬಂಧುಗಳೇ, ನಾನು ಹೇಳೋದು ಇಷ್ಟೇ, ದಯಮಾಡಿ ಇಷ್ಟಕ್ಕೆ ಸೀಮಿತರಾಗಬೇಡಿ. ಬನ್ನಿ, 2-3 ಲಕ್ಷ ಜನಾಂಗ ನಮ್ಮ ವಿಶ್ವಕರ್ಮ ಜನಾಂಗ 2-3 ಲಕ್ಷ ಜನಸಂಖ್ಯೆ ಇದ್ದೀವಿ ಮೈಸೂರಿನಲ್ಲಿ. ಆದರೆ ನಾನು ಹಲವಾರು ಕಾರ್ಯಕ್ರಮಗಳು ನಾನು ಸವಿತಾ ಶಾಸ್ತ್ರಿ ನಮ್ಮ ಶೋಭಾ ಇರ್ಬೋದು, ನಾವು ಇವರೆಲ್ಲ ಈಗ ಮಾತಾಡ್ತಿದ್ವಿ. ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯಾಕೆ ಬರೋಲ್ಲ ನೀವು ಅನ್ನೋದೇ ನನಗೊಂದು ಯಕ್ಷ ಪ್ರಶ್ನೆ. ಏನಾದ್ರು ಮೊದಲೇನಾದ್ರು ಎದುರಿಸ್ಬಿಟ್ಟವ್ರ ಅಂತ ನನಗೆ